ಹಲೋ ಎವ್ರಿವನ್. ಸೊ ಈ ವಿಡಿಯೋಲ್ಲಿ ನಾನು ಇನ್ಸುಲಿನ್ ಯಾವ ಜಾಗದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಮೇನ್ಲಿ 4 ರೀಜನ್ ಅಂತ ಹೇಳ್ತೀವಿ ನಾವು. ಒಂದು ಅಂಬಿಲಿಕಸ್ ಇರುತ್ತಲ್ಲ, ಅರೌಂಡ್ ದ ಅಂಬಿಲಿಕಸ್, ಇದು ಒಂದು. ಎರಡನೇದು ಕೈಯಲ್ಲಿ ಈ ಡೆಲ್ಟಾಯ್ಡ್ ಅಂತ ಹೇಳ್ತೀವಿ ನಾವು, ಇದು ಕರ್ವ್ ಥರ ಇರುತ್ತಲ್ಲ ಅಲ್ಲಿ ಕೆಳಗಡೆ. ಎರಡನೇದು. ಮೂರನೇದು ಥೈಸಲ್ಲಿ ಏನು ಲ್ಯಾಟ್ರಲ್ ಪಾರ್ಟ್ ಆಫ್ ದ ಥೈ, ಅಲ್ಲಿ ಕೊಡ್ಬೋದು. ನಾಲ್ಕನೇದು ಬಟಕ್ಸ್. ಇಷ್ಟು 4 ರೀಜನ್ ಇರುತ್ತೆ. ಸೊ ಈ 4 ರೀಜನ್ಸಲ್ಲಿ ಫಾಸ್ಟೆಸ್ಟ್ ಆಗಿ ಅಬ್ಸರ್ವ್ ಆಗೋದು ನೀವು ಅರೌಂಡ್ ದ ಅಂಬಿಲಿಕಸ್ ಕೊಟ್ಟಾಗ. ಸ್ಲೋಯೆಸ್ಟ್ ಆಗಿ ಆಗಬೇಕು ಅಂತಂದರೆ ಅದು ಬಟಕ್ಸ್ ಆ ಏರಿಯಾದಲ್ಲಿ ಕೊಟ್ಟಾಗ ಆಗುತ್ತೆ. ಅದಾದಮೇಲೆ ಈಗ ಏನೇನು ಪ್ರಿಕಾಷನ್ಸ್ ಇರುತ್ತೆ ಅಂತಂದರೆ, ಹೇರ್ ಇರುತ್ತಲ್ಲ ಅದರ ರೂಟಲ್ಲಿ ಇಂಜೆಕ್ಷನ್ನ ಕೊಡಬಾರ್ದು, ಇದು ಒಂದು. ನೆಕ್ಸ್ಟ್ ಒನ್ ಏನು ಅಂತಂದರೆ, ಆ ಕೊಡೋ ಸೈಟ್ ಇರುತ್ತಲ್ಲ ಅದು ಕ್ಲೀನ್ ಇದ್ದರೆ ಸಾಕು. ನೀವು ಸ್ಪಿರಿಟ್ ಆಗಲಿ ಅಥವಾ ಆ್ಯಂಟಿಸೆಪ್ಟಿಕ್ ಆಗಿ ಅದರಿಂದ ಕ್ಲೀನ್ ಮಾಡಿ ಅದಾದಮೇಲೆ ಕೊಡ್ತೀನಿ, ಅದೆಲ್ಲ ನೆಸರಿ ಇರಲ್ಲ ಎವ್ರಿ ಟೈಮ್. ಆಮೇಲೆ ನೀವು ಆದರೆ ಪ್ರಿಫರೇಬಲಿ ಎವ್ರಿ ಟೈಮ್ ಬೇರೆ ಸಿರಿಂಜಿನ ಯೂಸ್ ಮಾಡಿ, ಹೊಸ ಸಿರಿಂಜಿನ. ಅದರಿಂದ ಪೇನು ಕಮ್ಮಿ ಆಗುತ್ತೆ ಒಂದು. ಆಮೇಲೆ ನಾವು ಲೈಪೋಡಿಸ್ಟ್ರೋಫಿ ಅಂತೀವಿ, ಅಂದರೆ ಆ ಜಾಗದಲ್ಲಿ ಅಬ್ನಾರ್ಮಲ್ ಫ್ಯಾಟ್ ಡೆಪೋಸಿಷನ್ ಆಗೋದು, ಅದನ್ನು ತಡಿಬೋದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಇಂಜೆಕ್ಷನ್ ತಗೊಳ್ಳೋ ಟೈಮ್ ಏನಿರುತ್ತಲ್ಲ ಅದ್ರ ಇನ್ ಆ್ಯಂಡ್ ಅರೌಂಡಲ್ಲಿ ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕು. ಅದರಿಂದ ಅಬ್ಸಾರ್ಪ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಥ್ಯಾಂಕ್ ಯು. ಓಕೆ.